ಹೇಳಿದ್ದಾರೆ, ಇನ್ನೂ ಬರಲಿ, ಬಂದ ಸಬ್ಜೆಕ್ಟ್ ಬಂದಾಗ ಕೇಳೋಣ ಏನು ಅಂತಂದು ಆ ಸಮಾಜದವ್ರನ್ನೆಲ್ಲ ಲೀಡರ್ಸ್ಗಳ್ನು ಕೇಳೋಣ. ಕೇಳಿಬಿಟ್ಟು ಒಂದು ಒಪಿನಿಯನ್ ತಗೊಂಡು ವಿಲ್ಸಿ ಹಿಂದೆ ಬಿಡುಗಡೆ ಮಾಡಬಾರ್ದು ಅಂತ ಭಾರಿ ವಿರೋಧ ವ್ಯಕ್ತವಾಗಿತ್ತು. ನೋಡೋಣ ಅದೇನು ಬರ್ತದೋ, ಈಗ ಏನು ಡಿಸ್ಕಸ್ ಆಗತ್ತೆ ಅದ್ರ ಬಗ್ಗೆ ಅಂತ ತಿಳ್ಕೊಂಡು ಹೇಳೋಣ. ಸುರೇಶ್ ಅವರು ಕೂಡ ವಿರೋಧ ಮಾಡಿದ್ದಾರೆ. ಅಲ್ಲ, ವಿರೋಧನೂ ಐತಿ, ಫಾರು ಐತಿ, ಎರಡೂ ಐತಿ. ಅದು ಚರ್ಚೆ ಮಾಡಿ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡ್ತೀವಿ. ತಂದೆಯವರು ಹೊಸ ಸರ್ವೆ ಮಾಡೋಕ್ಕೆ ಹೇಳಿದ್ದಾರೆ ಸರ್, ತಾವೇನು ಹೇಳ್ತೀರಿ? ಈಗ ನಾನು ಹೇಳಿದ್ನಲ್ಲಪ್ಪ, ಪರನೂ ಐತಿ, ವಿರೋಧನೂ ಐತಿ. ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ತೀವಿ. ಜಿಟಿ ದೇವೇಗೌಡರು FIR ಆದಮೇಲೆ ಮತ್ತೆ ಏನು ರಾಜೀನಾಮೆ ಕೊಡೋಲ್ಲ, ಎಚ್ಚರಿಕೆ ಅವ್ರು ಕೊಡ್ತಾರಂತ ಸೇಮ್ ಪರನೇ ಮಾತಾಡಿದ್ದಾರೆ. ಕರೆಕ್ಟ್ ಐತಿ, ಅವ್ರು ಮಾತಾಡಿರೋದು ಸರಿ ಐತಿ. ಹಂಗೆ ಅವ್ರು ಹೇಳಿರೋದು ಒಂದು ರೀತಿ ಕರೆಕ್ಟ್ ಐತಿ. ಸಾಕಷ್ಟು ಜನದ ಮೇಲೆ FIRಗಳು ಅದಾವು. ಅಂದರೆ FIR ಆಗಿದ್ದ ಕೂಡಲೇ ಅರೆಸ್ಟ್ ಮಾಡ್ಬೇಕಾ, FIR ಆಗಿದ್ದ ಕೂಡಲೇ ರಾಜೀನಾಮೆ ಕೊಡ್ಬೇಕಾ? ಹಾಂ, ಹಂಗೆ ಅದನ್ನು ಹೇಳಿದಿರೋದಕ್ಕೆ ಸರಿ ಐತದು. ಅದು ಏನು ಕೂಲಂಕುಷವಾಗಿ ಪರಿಶೀಲನೆ ಆಗ್ಬೇಕಾ, ಫಸ್ಟು ಇನ್ವೆಸ್ಟಿಗೇಷನ್ ಆಗಬೇಕು. ಅದ್ರಾಗ ಏನು ಫಾಲ್ಸ್ ಐತಲ್ಲೋ ನೋಡಬೇಕು. ಅದಾಗಿ ಮೇಲೆ ಏನಿದ್ರು ಸೂಕ್ತ ನಿರ್ಧಾರ ತೆಗೆದುಕೊಳ್ಬೇಕು. ಮುಖ್ಯಮಂತ್ರಿಗಳ ಮೇಲೆ ಯಾವ ಆಪಾದನೆ ಇಲ್ಲ ಅಂತ ಸ್ವಲ್ಪ ಜನ ಹೇಳ್ತಾರೆ. ಆ ರೀತಿ ಇದ್ದಾಗ ಹೆಂಗೆ ಅದನ್ನು ತಪ್ಪಾಗ್ತದೆ. ಸರ್, FIR ಆದಮೇಲೆ ಮತ್ತೆ ಇವರು ಜಾರಕಿಹೊಳಿ ಖರ್ಗೆ ಅವರು ಭೇಟಿಯಾಗಿದ್ದಾರೆ. ಏನು ರಾಜಕೀಯ ಬೆಳವಣಿಗೆ ತುಂಬ ಚೆನ್ನಾಗಿ, ಮತ್ತೆ ರಾಜೀನಾಮೆ ಏನಾದ್ರು ಕೊಡ್ತಾರೆ ಅಂತ ಆ ಥರ ಚರ್ಚೆ ಶುರು. ಇನ್ನೂ ಅದ್ರ ಬಗ್ಗೆ ಇನ್ನೂ ಇಲ್ಲ, ನಿಮ್ಮದು ಇದಿಲ್ಲ. ಸರ್, AICCಗೆ ಭೇಟಿಯಾಗಿದ್ದಾರೆ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ. ಇದನ್ನು ನೋಡಿದರೆ ಆ ಥರ ಅನ್ಸುತ್ತೆ ಅಂದರೆ ರಾಜೀನಾಮೆ ಕೊಡ್ತಾರೆ. ಮತ್ತು ಯಾರಾದರೂ ದಲಿತ ಇವತ್ತು ನಾನು ಪೇಪರ್ನಾಗ ನೋಡಿದೆ ಅಷ್ಟೇ. ನೀವು ಹೇಳಿರೋದು ಪೇಪರ್ನಾಗ ಹೇಳಿದಿರಿ, ಪೇಪರ್ನಾಗ ನೋಡಿದ್ದೀನಿ ಅಷ್ಟೇ ಹೊರತು ನಾನು ಏನು ಅವ್ರ ಜೊತೆಗೆ ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿ ಹೇಳ್ತೀನಿ ಏನು ಅಂತಂದು. ಆ ರೀತಿ ಯಾವುದೂ ಆಗಲಿಲ್ಲ. ಈಗೇನು ನಾವು ಸಿದ್ದರಾಮಯ್ಯವ್ರು ಏನೋ ತಪ್ಪು ಮಾಡಿದರೆ ಬರ್ತದೆ, ಅದು ತಪ್ಪು ಮಾಡಿಲ್ಲ ಅಂದಾಗ ಯಾರು ಎಲ್ಲಿಂದ ಬರ್ತದೆ? ಸೈಟ್ ವಾಪಸ್ ಕೊಟ್ಟರೆ ಅಂದರೆ ತಪ್ಪು ಮಾಡಿದ್ದಾರೆ ಅಂತ ಹಳೆ ಅವರೇ ಹೇಳಿಕೆ. ನೀವು ಹೇಳ್ತೀರಪ್ಪ, ಹಳೆ ಹೇಳಿಕೆ ಕೊಟ್ಟರೆ ಅವರೇ ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಈಗ BJP ಅವ್ರದ್ದು ಮತ್ತೇನು ಕೆಲಸ ಅದೇ? ಸರ್, ಅವರು ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಹಮ್ಮಿಕೋಬೇಕಂತ ರಾಜೀನಾಮೆ ಕೊಡೋಕ್ಕೆ BJP ಅವರು ಪ್ಲಾನ್ ಮಾಡ್ತಾರೆ. ಸರ್, ದಾವಣಗೆರೆಯಲ್ಲೂ BJP ಭಾಳ ಒಳ ಜಗಳ ಸ್ಟಾರ್ಟ್ ಆಗಿದೆ ಸರ್. ಏನು ಜಗಳಪ್ಪ? ಏನು ನೀವು ಹಾಕ್ಬೇಕು, ನೀವು ಹೇಳ್ಬೇಕು. ಸರಿ, ಚೆಸ್ ಆಡಿದ್ರಲ್ಲ, ಯಾರು ಗೆದ್ರು ಅಂತ? ಇನ್ನು ಸ್ಟಾರ್ಟ್ ಮಾಡಿ ಬಂದವಿ, ಏನಾಗಿದೆ ದಾವಣಗೆರೆದು? ಎರಡು ಬಣಗಳಾಗಿದಾವಲ್ಲ ಸರ್. ನೀವು MP ಎಲೆಕ್ಷನ್ ಆದಮೇಲೆ ಒಳಜಗಳ ಹಚ್ಚಿದ್ರಿ ಸರ್. ಯಾರು? ಅಲ್ಲ, ನನ್ನ ಕೇಳಿದರೆ ನಮ್ಮ ರವೀಂದ್ರನಾಥ್ ಅದಾರಲ್ಲ, ಈಗ ನಮ್ಮ ರವೀಂದ್ರನಾಥ್ ನಮ್ಮ ಅಣ್ಣ ಅಂದರೆ ಅದಕ್ಕೂ ಬೇಜಾರಾಕಾರ. ನನಗೆ ಡಿಸ್ಟೆಂಟ್ ರಿಲೇಟಿವೇ ಆಗಬೇಕು, ಆಗಲ್ಲ ಅಂತಲ್ಲ. ಆದರೆ ನಮ್ಮ ಪಕ್ಷನೇ ಬೇರೆ, ಅವ್ರ ಪಕ್ಷನೇ ಬೇರೆ. ಮುಂಚಿಂದ ನಮ್ಮ ಹೋರಾಟನೇ ಬೇರೆ ಐತಿ, ಅವ್ರ ಹೋರಾಟನೇ ಬೇರೆ ಐತಿ. ಹೋರಾಟ ಮಾಡ್ಕೊಂತಾನೆ ಬಂದ ಜನ. ನಾನು ಅದನ್ನು ಹೇಳೋದು, ರವೀಂದ್ರನಾಥಿಂದ ಪಕ್ಷ ಕಟ್ಟಿರೋದಂತೂ ನಿಜ. ಇವು ಯಾವಾಗ ಬಂದು ಈಗ ಸೇರ್ಕೊಂಡಿರೋದು ಏನೋ ಅದೇನಂತಾರಲ್ಲ, ಗೊದ್ದ ಅದೇನೋ ಇರಿಬಿ ಗೊದ್ದ ಉತ್ತ ಕಟ್ಟಿ ಮ್ಯಾಗ ಹಾವು ಸೇರ್ಕೊಂತಂತಾರಲ್ಲ, ಇದು ವಿಷದ ಹಾವು ಸೇರ್ಕೊಂಬಿಡ್ತು. ಏನೋ ದೊಡ್ಡ ವಿಷದ ಸರ್ಪ ಇದು ಸೇರ್ಕೊಂಬಿಡ್ತು. ಅದನ್ನು ಅಲ್ಲಿ ತೆಗ್ದಾರ ಈಗ. ಏನೋ ಈಗ ಅವ್ರ ಕೈಗೆ ಆಗಲಿಲ್ಲ, ನಾವೇ ತೆಗ್ದವಿ. ಅದಕ್ಕೆ ಅಲ್ಲಿ ಕಿತ್ತವಿ. ಏನೋ ಹಂಗಾಗಿ ಈಗ ಕ್ಲೀನಾಗಿ ನಡ್ಕೊಂಡು ಹೋಗ್ಬೇಕು. ಏನು ರವೀಂದ್ರನಾಥ್ ಹೇಳಿರೋದು ಸರಿ ಐತಿ. ಏನು ಹೇಳಿದಾರಲ್ಲಪ್ಪ ಮೊನ್ನೆ, ಅಲ್ಲ ಒಂದು ಸತಿ ಸೋತಿದ್ದು ಕೂಡಲೇ ಹೇಳ್ತಾರ ಅಂತಾರಲ್ಲ. ಯಾವಾಗಲೂ ಸ್ಪೋರ್ಟಿವ್ ಆಗಿರ್ಬೇಕು, ಸ್ಪೋರ್ಟಿವ್ ಆಗಿ ಜನಗಳ ಸೇವೆ ಮಾಡಬೇಕು. ಎಲ್ಲರಿಗೂ ಜನಗಳ ಸೇವೆ ಮಾಡಿ ಏನೈತೆ ಕಷ್ಟ ಸುಖ ಅನ್ನೋದು ಭಾಗಿಯಾಗಬೇಕು. ಇದು ದಿಢೀರ್ ಶ್ರೀಮಂತ ಆದಂಥ ಜನ, ಇದು ದುಡಿಲಿಲ್ದಂಗೆ, ಕಷ್ಟಪಡ್ಲಿಲ್ದಂಗೆ ಅಧಿಕಾರ ಐತಿ, ಆಸ್ತಿಗಳು ಮಾಡಿಕ್ಯಂದ. ಇದು ಬಿಟ್ಟರೆ ಈ ರವೀಂದ್ರನಾಥ್ ಹೇಳಿರೋದು 100ಕ್ಕೆ 100 ಸತ್ಯ ಐತಿ. ಎಲ್ಲ ಸುಧಾರಿಸ್ಕೊಂಡು ಒಳ್ಳೆ ರೀತಿಯಿಂದ ಇದ್ದು ಜನಗಳು ಸ್ಪಂದಿಸಿ ಏನೇನು ಕಷ್ಟ ಸುಖ ಅಂತಂದು ಬಡವರಿಗೆ ಎಲ್ಲ ಕೆಲಸಗಳು ಮಾಡಬೇಕು. ಆರೋಗ್ಯ ಇರ್ಬೋದು, ವಿದ್ಯೆ ಇರ್ಬೋದು, ಅವ್ರವ್ರ ವೈಯಕ್ತಿಕ ಏನಾರ ಕೆಲಸ ಕಾರ್ಯಗಳಿರ್ಬೋದು, ಅವನು ಮಾಡಿದಾಗ ಲೀಡ್ರ್ ಅಂತಾರೆ. ಇದು ಒಂದೇ ರೀತಿಯಿಂದ ಸೇರ್ಕೊಂಡು ಈಗ ಮೊನ್ನೆ ಇವತ್ತು ಇದನ್ನು ನೋಡಿದೆ, ಯಾವುದೋ ರೇಣುಕಾಚಾರಿ ಮೇಲೆ ಯಾರೋ ಅವರ ಬಾಡಿಗಾರ್ಡ್ ಏನಾಗ್ಯಾರ ಗನ್ಮೆನ್ನ ನನಗೆ ಗೊತ್ತಿಲ್ಲ. ನೀನು ಹೇಳಿದ್ದು ಮತ್ತು ನಾಳೆ ಅವ್ನು ನನ್ನ ಹೆಸರು ಹೇಳ್ತಾನೆ. ಗನ್ಮೆನ್ ಬಾಡಿಗಾರ್ಡು ಏನಾಗೈತೋ ಗೊತ್ತಿಲ್ಲ. ನಾನು ಯೂಶ್ವಲಿ ಮಾತಾಡೋಕ್ಕೆ ಹೋಗಲ್ಲ ಅಂತಿದ್ದೆ. 4 ಸತಿ ಇವರು ಯಾರೋ ರೇಣುಕಾಚಾರ್ಯ ನನ್ನ ಹತ್ರ ಬಂದು ಭೇಟಿಯಾಗ್ಯಾರ ಅಂತ ಹೇಳ್ಯಾರ. ಸುಳ್ಳದು.
ಅವನ್ನೆಲ್ಲ ಒಪ್ಪಂದ ಮಾಡ್ಕೊಂಡಿದ್ರು. ಸುಳ್ಳು ಅವರು ಅವೇ ಹೇಳಿದಾರೆ ಸರ್ ನಿನ್ನೆ ಯಾರು ನಿಮ್ಮ MP ಚುನಾವಣೆಗೆ ಏನೋ ಸಪೋರ್ಟ್ ಮಾಡಿದ್ದಾರೆ ಅಂತ ಯಾರು ಅಯ್ಯೋ ಯತ್ನಾಳು ಎಂ ಬಿ ಪಾಟೀಲ್ ಭಾರಿ ಕ್ಲೋಸ್ ಅಂತ ಹೇಳ್ತಾರಪ್ಪ, ನನಗೆ ಗೊತ್ತಿಲ್ಲ. ಯತ್ನಾಳು ಕೇಳ್ರಿ, ಬೀಗ್ರ ಅವ್ರ ಮನೆಗೆ ಏನೋ ಹೊರಗಲ್ಲ. ಅದಕ್ಕೆ ರೇಣುಕಾಚಾರ್ಯಗೂ ನಮಗೂ ಏನಿಲ್ಲ, ಬಂದು ಮಾತಾಡ್ಸಿದ್ರು ಮಾತಾಡಿದ್ದೆ ಅವಾಗ ಬಿಟ್ಟರೆ. ಎಲೆಕ್ಷನ್ ಟೈಮ್ನಾಗ ಏನು ಮಾತಾಡಿಲ್ಲ. ನಾನು ಅದನ್ನು ಹೇಳಿದ್ನಲ್ಲ ಲಾಸ್ಟ್ ಟೈಮು, ಯಾರು ಯಡಿಯೂರಪ್ಪನವರು ಯಾರು ಅಲ್ಲ ಅಧ್ಯಕ್ಷರಾಗಿ ಮೇಲೆ ವಿಜೇಂದ್ರ ಅಧ್ಯಕ್ಷರಾಗಿದ್ದ ಕೂಡಲೇ ಪತ್ತೆನೇ ಇಲ್ಲ ಅಂತ ಹೇಳಿದ್ದೆ. ಅದಕ್ಕಿಂತ ಮುಂಚೆ ಒಂದು ಸತಿ ಭೇಟಿಯಾಗಿದ್ದರು. ಇಲ್ಲ ಅಂತ ಅಂದ್ರೆ ಸರ್ ಇಲ್ಲ, ಒಂದು ಸತಿ ಭೇಟಿಯಾಗಿದ್ದು ನಿಜ, ಅದಕ್ಕೆ ಭಾಳ ಹಳೇದು. ಅದಕ್ಕೂ ಚುನಾವಣೆಗೆ ಏನು ಸಂಬಂಧ ಇಲ್ಲ. ಮತ್ತು ನನ್ನ ಹತ್ರ ಏನು ಭೇಟಿ ಆಗಿಲ್ಲ. ಇವತ್ತು ಪೇಪರ್ನಾಗ ನೋಡಿದ್ದು ಅವರು ಬಾಡಿಗಾರ್ಡ್ ಯಾರು ಹೇಳಿದಾನಲ್ಲ, ಏನು ನಾನು 4 ಸತಿ ಭೇಟಿಯಾಗ್ಯಾರ, ಮಾತುಕತೆ ನಡೆಸ್ಯಾರ. ಸುಳ್ಳು ಅವೆಲ್ಲ. ಅವ್ನು ತಿಳ್ಕೊಂಡು ಮಾತಾಡ್ಬೇಕು. ಅವ್ರವ್ರ ವೈಯಕ್ತಿಕ ಇದ್ದರೆ ಅವರು ಮಾತಾಡಿ ಕೇಳಲಿ. ಆದರೆ ನಮ್ಮನ್ನೆಲ್ಲ ತರೋದಲ್ಲ, ಸರಿಯಲ್ಲದು. ನಮ್ಮನ್ನು ತರೋದು ಅಲ್ಲ ಪಿಕ್ಚರ್ನಾಗೆ, ನಮ್ಮ ಬಗ್ಗೆ ಮಾತಾಡೋದು ಅಲ್ಲ. ಮಾತಾಡೋದಕ್ಕಿಂತ ಮುಂಚೆ ಬಾಯಿ ಬಿಗಿ ಹಿಡಿದು ಮಾತಾಡ್ಬೇಕು. ಎಲ್ಲ ಬಿಲ್ಲದ ನ್ಯಾಲ್ಗಿ ಹೆಂಗೆ ಬೇಕಾದ್ರೆ ವಾಲ್ತತಿ. ಯಡಿಯೂರಪ್ಪ ನಿಮ್ಮ ಜೊತೆ ಶಾಮೀಲ್ ಆಗಿರೋದ್ರಿಂದ ನಾವು ವಿರೋಧ ಕಡೆಗೆ ಯತ್ನಾಳ್ ಕರ್ತಿದ್ರು ಸರ್ ಜೈನ. ನನ್ನ ಕೇಳಿದರೆ ಮೊದಲನೇ ಟೈಮ್ ಇತ್ತಲ್ಲ 1300 ಎಷ್ಟರಾಗ ಸೋತ್ವಲ್ಲ ನಾವು ಫಸ್ಟಿಗೆ. ಅವತ್ತು ಯಡಿಯೂರಪ್ಪ ಬರಲಿಲ್ಲ ಅಂದ್ರೆ ನಾನು ಒಂದು 50,000 ಲೀನಾಗ ಗೆಲ್ತಿದ್ದೆ. 2004 ಇರಬೇಕು. ಅವತ್ತು ಯಡಿಯೂರಪ್ಪ ಬಂದು ಇಲ್ಲೇ ಕುತ್ಕೊಂಡು ಅವಾಗ ಮಾಡಬಾರ್ದು ಕೆಲಸ ಮಾಡಿದರು. ಮತ್ತು ಅವಾಗ ಎಲ್ಲೋಗಿತ್ತಂತ ಇವರು ಗ್ರೀನ್ ಲೇಬಲ್ ಹಚ್ಚಿದ್ದು, ಅವು ಮಾಡಿದ್ದು, ಇವು ಮಾಡಿದ್ದು, ಇವೆಲ್ಲ ಎಲ್ಲಿ ಹೋದ್ವು ಅವು? ಇವನ್ನೆಲ್ಲ ಮನಸ್ಸಿನಾಗ ಹಿಡ್ಕೊಂಡು, ತಲೆಗೆ ಹಿಡ್ಕೊಂಡು, ಯಾರು ಹೆಲ್ಪ್ ಮಾಡ್ಯಾರ, ಹಿಂದೆ ಯಾರು ಸಹಕಾರಿ ಮಾಡ್ಯಾರ, ಅವ್ರನ್ನ ನೆನೆಸ್ಬೇಕು ಹೊರತು ತೆಗೆಸ್ಬಾರ್ದು. ಏನು ಅವಾಗ ಒಳ್ಳೆ ರಾಜಕಾರಣಿ ಆಗೋದು. ಹೇಳಿದರೆ ಇನ್ನೂ ಬರಲಿ, ಬಂದ ಸಬ್ಜೆಕ್ಟ್ ಬಂದಾಗ ಕೇಳೋಣ ಏನು ಅಂತಂದು ಆ ಸಮಾಜದವ್ರನ್ನೆಲ್ಲ ಲೀಡರ್ಸ್ಗಳನ್ನೂ ಕೇಳೋಣ. ಕೇಳಿಬಿಟ್ಟು ಒಂದು ಒಪಿನಿಯನ್ ತಗೊಂಡು ವಿಲ್ಸಿ ಹಿಂದೆ ಬಿಡುಗಡೆ ಮಾಡಬಾರ್ದು ಅಂತ ಭಾರಿ ವಿರೋಧ ವ್ಯಕ್ತವಾಗಿತ್ತು. ನೋಡೋಣ ಅದೇನು ಬರ್ತದೋ. ಈಗ ಏನು ಡಿಸ್ಕಸ್ ಆಕತ್ತೆ ಅದ್ರ ಬಗ್ಗೆ ಅಂತ ತಿಳ್ಕೊಂಡು ಹೇಳೋಣ. DK ಸುರೇಶ್ ಅವರು ಕೂಡ ವಿರೋಧ ಮಾಡಿದ್ದಾರೆ, ಸರಿಯಲ್ಲ. ಅಲ್ಲ, ವಿರೋಧನೂ ಐತಿ, ಫಾರು ಐತಿ, ಎರಡೂ ಐತಿ. ಅದು ಚರ್ಚೆ ಮಾಡಿ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡ್ತೀವಿ. ತಂದೆಯವರು ಹೊಸ ಸರ್ವೆ ಮಾಡೋಕ್ಕೆ ಹೇಳಿದ್ದಾರೆ ಸರ್, ತಾವೇನು ಹೇಳ್ತೀರಿ? ಈಗ ನಾನು ಹೇಳಿದ್ನಲ್ಲಪ್ಪ, ಪರನೂ ಐತಿ, ವಿರೋಧನೂ ಐತಿ. ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ತೀವಿ. GT ದೇವೇಗೌಡರು FIR ಆದಮೇಲೆ ಮತ್ತೆ ಏನು ರಾಜೀನಾಮೆ ಕೊಡೋಲ್ಲ, ಎಚ್ಚರಿಕೆ ಅವ್ರು ಕೊಡ್ತಾರಂತ ಸೇಮ್ ಪರನೇ ಮಾತಾಡಿದ್ದಾರೆ ಸರ್. ಕರೆಕ್ಟ್ ಐತಿ, ಅವ್ರು ಮಾತಾಡಿರೋದು ಸರಿ ಐತಿ. ಹಂಗೆ ಅವ್ರು ಹೇಳಿರೋದು ಒಂದು ರೀತಿ ಕರೆಕ್ಟ್ ಐತಿ. ಸಾಕಷ್ಟು ಜನದ ಮೇಲೆ FIRಗಳು ಅದಾವು. ಅಂದರೆ FIR ಆಗಿದ್ದ ಕೂಡಲೇ ಅರೆಸ್ಟ್ ಮಾಡ್ಬೇಕಾ, FIR ಆಗಿದ್ದ ಕೂಡಲೇ ರಾಜೀನಾಮೆ ಕೊಡ್ಬೇಕಾ? ಹಾಂ, ಹಂಗೆ ಅದನ್ನು ಹೇಳಿದಿರೋದಕ್ಕೆ ಸರಿ ಐತೆ. ಅದು ಏನು ಕೂಲಂಕುಷವಾಗಿ ಪರಿಶೀಲನೆ ಆಗ್ಬೇಕಾ, ಫಸ್ಟು ಇನ್ವೆಸ್ಟಿಗೇಷನ್ ಆಗಬೇಕು. ಅದ್ರಾಗ ಏನು ಫಾಲ್ಸ್ ಐತಲ್ಲೋ ನೋಡಬೇಕು. ಅದಾಗಿ ಮೇಲೆ ಏನಿದ್ರು ಸೂಕ್ತ ನಿರ್ಧಾರ ತೆಗೆದುಕೊಳ್ಬೇಕು. ಮುಖ್ಯಮಂತ್ರಿಗಳ ಮೇಲೆ ಯಾವ ಆಪಾದನೆ ಇಲ್ಲ ಅಂತ ಸ್ವಲ್ಪ ಜನ ಹೇಳ್ತಾರೆ. ಆ ರೀತಿ ಇದ್ದಾಗ ಹೆಂಗೆ ಅದನ್ನು ತಪ್ಪಾಗ್ತದೆ. ಸರ್, FIR ಆದಮೇಲೆ ಮತ್ತೆ ಇವರು ಜಾರಕಿಹೊಳಿ ಖರ್ಗೆ ಅವರು ಭೇಟಿಯಾಗಿದ್ದಾರೆ. ಏನು ರಾಜಕೀಯ ಬೆಳವಣಿಗೆ ತುಂಬ ಚೆನ್ನಾಗಿ, ಮತ್ತೆ ರಾಜೀನಾಮೆ ಏನಾರು ಕೊಡ್ತಾರೆ ಅಂತ ಆ ಥರ ಚರ್ಚೆ ಶುರುವಾಯಿತು. ಇನ್ನೂ ಅದ್ರ ಬಗ್ಗೆ ಇನ್ನೂ ಇಲ್ಲ, ನಿಮ್ಮದು ಇದಿಲ್ಲ. AICCಗೆ ಭೇಟಿಯಾಗಿದ್ದಾರೆ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ. ಇದನ್ನು ನೋಡಿದರೆ ಆ ಥರ ಅನ್ಸುತ್ತೆ ಸರ್. ಅಂದರೆ ರಾಜೀನಾಮೆ ಕೊಡ್ತಾರೆ, ಮತ್ತು ಯಾರಾದರೂ ದಲಿತ. ಇವತ್ತು ನಾನು ಪೇಪರ್ನಾಗ ನೋಡಿದೆ ಅಷ್ಟೇ. ನೀವು ಹೇಳಿರೋದು ಪೇಪರ್ನಾಗ ಹೇಳಿದಿರಿ, ಪೇಪರ್ನಾಗ ನೋಡಿದ್ದೀನಿ ಅಷ್ಟೇ ಹೊರತು ನಾನು ಏನು ಅವ್ರ ಜೊತೆಗೆ ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿ ಹೇಳ್ತೀನಿ ಏನು ಅಂತಂದು. ಆ ರೀತಿ ಯಾವುದೂ ಆಗಲಿಲ್ಲ. ಈಗೇನು ನಾವು ಸಿದ್ದರಾಮಯ್ಯವ್ರು ಏನೋ ತಪ್ಪು ಮಾಡಿದರೆ ಬರ್ತದೆ. ಅದು ತಪ್ಪು ಮಾಡಿಲ್ಲ ಅಂದಾಗ ಯಾರು ಎಲ್ಲಿಂದ ಬರ್ತದೆ? ಸೈಟ್ ವಾಪಸ್ ಕೊಟ್ರೆ ಅಂದರೆ ತಪ್ಪು ಮಾಡಿದ್ದಾರೆ ಅಂತ ಹಳೆ ಅವರೇ ಹೇಳಿಕೆ. ನೀವು ಹೇಳ್ತೀರಪ್ಪ, ಹಳೆ ಹೇಳಿಕೆ ಕೊಡ್ತಾರೆ ಅವರೇ, ಸೈಟ್ ವಾಪಸ್ ಕೊಟ್ಟಿದ್ದಾರೆ ಈಗ BJP ಅವ್ರದ್ದು ಮತ್ತೇನು ಕೆಲಸ ಅದೇ. ಸರ್, ಅವರು ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಹಮ್ಮಿಕೋಬೇಕಂತ ರಾಜೀನಾಮೆ ಕೊಡೋಕ್ಕೆ BJP ಅವರು ಪ್ಲಾನ್ ಮಾಡ್ತಾರೆ. ಸರ್, ದಾವಣಗೆರೆಯಲ್ಲೂ BJP ಭಾಳ ಒಳ ಜಗಳ ಸ್ಟಾರ್ಟ್ ಆಗಿದೆ ಸರ್, ಏನು ಹೇಳ್ತಾರೆ? ಏನು ಜಗಳಪ್ಪ? ಏನು ನೀವು ಹಾಕ್ಬೇಕು, ನೀವು ಹೇಳ್ಬೇಕು. ಸರಿ, ಚೆಸ್ ಆಡಿದ್ರಲ್ಲ, ಯಾರು ಗೆದ್ರು ಅಂತ? ಇನ್ನು ಸ್ಟಾರ್ಟ್ ಮಾಡಿ ಬಂದವಿ. ಏನಾಗಿದೆ ದಾವಣಗೆರೆದು?